ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಿರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಿ ನಾನು ನಿಮಗೆ ನಮ್ಮ ಒಂದು ಸ್ವಂತವಾಗಿ ನಮ್ಮ ಮನೆಯಲ್ಲೇ ಒಂದು ಹಳ್ಳಿ ಶೈಲಿನಲ್ಲಿ ನಾನು ನಿಮಗೆ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಿ ನಿಮಗೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಏನದು ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ, ನೀವು ನಿಮ್ಮ ಮನೆಯಲ್ಲಿ ಉಪಯೋಗಿಸೋಂಥ, ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಫುಡ್ ಯಾವುದಪ್ಪ ಅದು ಅಂತಂದರೆ ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಪಲ್ಯ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೂ ಮಾಡ್ತೀರಾ ತುಂಬ ಚೆನ್ನಾಗಿ ನಿಮ್ಮದೇ ಆದ ಶೈಲಿನಲ್ಲಿ. ಆದರೆ ನಾನು ಇವತ್ತು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಕ್ಲೀನಾಗಿ, ಅಚ್ಚುಕಟ್ಟಾಗಿ ಇದನ್ನು ಒಂದು ಈ ಥರನೂ ಮಾಡ್ಬೋದು ಅಂತೇಳಿ ನಿಮಗೆ ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನಾನು ನಿಮಗೆ ಇಷ್ಟು ಹೇಳಿ ನಾನು ಈ ಮಾತನ್ನು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತುಂಬ ಸಣ್ಣ ವಿಡಿಯೋ ಇದು. ಸಣ್ಣ ವಿಡಿಯೋ ಅಂದರೆ ಮಿನಿಮಮ್ ನಿಮಗೆ ಒಂದು 3 ಮಿನಿಟ್ಸ್ ಇರುತ್ತೆ. ಏನಪ್ಪ ಇದು ವಿಡಿಯೋ ಅಂತಂದರೆ ಸ್ನೇಹಿತರೆ, ಇವತ್ತು ನಾನು ಒಂದು ವೆಜಿಟೇರಿಯನ್ಲಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಪಲ್ಯ ಅಂತಂದರೆ ಬೆಂಡೆಕಾಯಿ ಪಲ್ಯ ಅಂತೇಳಿ. ಇವಾಗ ನಾವು ಬಾಣಲಿನಲ್ಲಿ ಬೆಂಡೆಕಾಯಿನ ಹುರ್ಕೋತಾ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಏನ್ ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಬಾಂಡಿನಲ್ಲಿ ನಾವು ತಂದಿರತಕ್ಕಂಥ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಫಸ್ಟ್ ಒಂದು 5 ನಿಮಿಷ ಅದನ್ನ ಫ್ರೈ ಮಾಡಬೇಕು. ಯಾಕಂದ್ರೆ ಬೆಂಡೆಕಾಯಿನಲ್ಲಿ ಸ್ವಲ್ಪ ನಾಪ್ಳೆ ಅಂತ ಬರುತ್ತೆ. ನಮ್ಮ ಒಂದು ಹಿಂದಿನ ಕಾಲದಲ್ಲಿ ನಾಪ್ಳೆ ಅಂತ ಕರೀತಾರೆ. ಆ ನಾಪ್ಳೆ ಎಲ್ಲ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಒಂದು 5 ನಿಮಿಷ ನಾವೇನ್ ಮಾಡಬೇಕು ಅಂದ್ರೆ ಬಾಂಡ್ಲಿನಲ್ಲಿ ಬೆಂಡೆಕಾಯಿ ಹಾಕೊಂಡು, ಅಂದ್ರೆ ಬೆಂಡೆಕಾಯಿನ ತೊಳ್ಕೊಂಡು ಕಟ್ ಮಾಡ್ಕೊಂಡು ಅದನ್ನ ಬಾಂಡ್ಲಿನಲ್ಲಿ ಹುರ್ಕೊಬೇಕು. ಮತ್ತೆ ಇವಾಗ ಬಾಂಡ್ಲಿನಲ್ಲಿ ಹುರ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಒಂದ್ ಕಡೆ ಎತ್ತಿಟ್ಕೊಂಡು ಇವಾಗ ನಾವು ಅದನ್ನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳೋದು ಯಾವ ತರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇವಾಗ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕೊಂಡಿದೀವಿ. ಓಕೆನಾ? ನೋಡಿ ಇವಾಗ ಮತ್ತೆ ಇವಾಗ ಈರುಳ್ಳಿ ಹಾಕ್ತಾ ಇದೀವಿ ಇಲ್ಲಿಗೆ. ನೋಡಿ ಸ್ನೇಹಿತರೆ, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಬಾಂಡ್ಲಿಗೆ ಒಂದ್ ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಕರಿಬೇವಿನ ಸೊಪ್ಪು ಹಾಕೊಂಡಿದ್ವು. ಇವಾಗ ಈರುಳ್ಳಿ ಹಾಕ್ತಾ ಇದೀವಿ. ಇವಾಗ ಈರುಳ್ಳಿನಲ್ಲಿ ಫ್ರೈ ಆಗುತ್ತೆ. ಮಿನಿಮಮ್ ಒಂದು 2 ಮಿನಿಟ್ಸ್ ಆಗುತ್ತೆ ಈರುಳ್ಳಿನಲ್ಲಿ ಫ್ರೈ ಆಗೋದು. ನೋಡಿ ಸ್ನೇಹಿತರೆ, ಇವಾಗ ಬಾಂಡಿನಲ್ಲಿ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಇದಕ್ಕೆ ಅಡಿಗೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ಇದು ಬೆಂಡೆಕಾಯಿ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಆಯಿಲ್ ಬೇಕಾಗುತ್ತೆ. ನೋಡ್ಕೊಳ್ಳಿ ನೀವೇ ಆಯಿಲ್ ಏನಕ್ಕೆ ಅಂತೇಳಿ. ನೋಡಿ ಇವಾಗ ಬಾಂಡ್ಲಿ ಒಳಗಡೆ ನಾವು ಅಡಿಗೆ ಎಣ್ಣೆ ಮತ್ತೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಹಾಕೊಂಡು ಇಷ್ಟನ್ನು ಇವಾಗ ಫ್ರೈ ಮಾಡ್ಕೊತಾ ಇದೀವಿ. ನೋಡಿ ಸ್ನೇಹಿತರೆ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈರುಳ್ಳಿದು. ನೋಡಿ ಸ್ವಲ್ಪ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ 50% ಫ್ರೈ ಆಗಿದೆ. ಫಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು 75% ಫ್ರೈ ಆಗಿದೆ. ಇವಾಗ ಒಂದು 90% ಫ್ರೈ ಆಗಿದೆ ಸ್ನೇಹಿತರೆ ಈರುಳ್ಳಿ. ಇವಾಗ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಬಾಂಡ್ಲಿ ಒಳಗಡೆಗೆ ಇವಾಗ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಏನೇನು ಹಾಕೊಬೇಕು ಅಂತಂದ್ರೆ ಸಾಲ್ಟ್ ಪೌಡರ್ ಹಾಕೊಬೇಕಾಗುತ್ತೆ. ಫಸ್ಟ್ ಸಾಲ್ಟ್ ಪೌಡರ್ ಹಾಕೊಂಡು ಸ್ವಲ್ಪ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ.
ಹಾಗೆ ಇವಾಗ 1 ಸ್ಪೂನ್ ಖಾರದ ಪುಡಿ ಹಾಕೊಬೇಕಾಗುತ್ತೆ ಸ್ನೇಹಿತರೆ. ಖಾರದ ಪುಡಿ ಅಂತಂದರೆ 2 ಥರ ಖಾರದ ಪುಡಿ ಬರುತ್ತೆ. ಒಂದು ವೆಜ್ ಸಾಂಬಾರ್ ಖಾರದ ಪುಡಿ ಬರುತ್ತೆ, ಇನ್ನೊಂದು ನಾನ್ ವೆಜ್ ಸಾಂಬಾರ್ ಖಾರದ ಪುಡಿ ಬರುತ್ತೆ. ಇದಕ್ಕೆ ವೆಜ್ ಸಾಂಬಾರ್ ಖಾರದ ಪುಡಿನೇ ಹಾಕೊಬೇಕು, ತುಂಬ ಚೆನ್ನಾಗಿರ್ತದೆ. ಹಾಗೆ ಇದಕ್ಕೆ ಇನ್ನೊಂದು 2-3 ಐಟಮ್ ಏನೇನು ಹಾಕೊಬೇಕು ಅಂತಂದರೆ ಸ್ನೇಹಿತರೆ, ಧನಿಯಾ ಪೌಡ್ರ್ ಹಾಕೊಬೇಕು, ಅರಿಶಿನ ಪೌಡ್ರ್ ಹಾಕೊಬೇಕು, ಮತ್ತು ಚಿಲ್ಲಿ ಪೌಡ್ರ್ ಹಾಕೊಬೇಕು. ಸ್ವಲ್ಪ ತುಂಬ ಸ್ಪೈಸಿ ಆಗಿರುತ್ತೆ ನೋಡಿ. ಇವಾಗ ಎಲ್ಲ ಹಾಕೊಂಡಿದ್ದೀವಿ, ಇವಾಗ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಇವಾಗ ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಬೆಂಡೆಕಾಯಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಫಸ್ಟು ಪ್ಲೇಟ್ಗೆ ಹಾಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಏನಪ್ಪ ಅಂತಂದರೆ ಅದನ್ನು ನಾವು ಚಪಾತಿಗೆ ನಂಚ್ಕೊಬೋದು, ಮತ್ತು ವೈಟ್ ರೈಸ್ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ತಟ್ಟನಲ್ಲಿರ್ತಕ್ಕಂಥ ಒಂದು ಬೆಂಡೆಕಾಯಿನ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇವಾಗ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ತಾ ಇದ್ದೀರಲ್ವಾ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಬೆಂಡೆಕಾಯಿನ 2 ಥರ ಕಟ್ ಮಾಡ್ಕೊಬೋದು. ಸಣ್ಣ ಕಟ್ ಮಾಡ್ಕೊಂಡ್ರೆ ಫ್ರೈ ಆಗುತ್ತೆ, ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಅದು ಬೆಂಡೆಕಾಯಿ ಸಾಂಬಾರು ಆಗುತ್ತೆ. ಈಗ ನಾವು ಮಾಡ್ತಾ ಇರೋದು ಬರೀ ಫ್ರೈ ಮಾತ್ರ. ಇವಾಗ ಇದನ್ನ ಒಂದು 5 ನಿಮಿಷ ನಾವು ಅದನ್ನ ಫ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ 5 ನಿಮಿಷ ಇದನ್ನ ತಿರುವು ಮಾಡಬೇಕಾಗುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ. ಮತ್ತು ಈಗ ಆಲ್ರೆಡಿ ಬೆಂಡೆಕಾಯಿ ಅಲ್ಲಿ ಬೆಂದಿರೋದ್ರಿಂದ ಇಲ್ಲೊಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅಲ್ಲಿ ಮಿನಿಮಮ್ ಒಂದು 10 ನಿಮಿಷ ಅಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಅದು ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ಮಾತ್ರ ಅದು ಬೆಂಡೆಕಾಯಿನಲ್ಲಿ ಇರ್ತಕ್ಕಂಥ ಒಂದು ನಾಪ್ಲೆ ಒಂಥರ ಅಂಟಂಟು ಬರುತ್ತೆ ನೋಡಿ, ಒಂಥರ ಗಮ್ ಟೈಪು ಅಂಟಂಟು ಬರುತ್ತಲ್ಲ, ಅದು ಹೋಗೋದು. ಆಮೇಲೆ ಸ್ವಲ್ಪ ಆದಷ್ಟು ಸಾಲ್ಟನ್ನು ಕಡಿಮೆ ಹಾಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ತುಂಬ ಸಾಲ್ಟ್ ಹಾಕ್ಬಿಟ್ರೆ ಇದು ರುಚಿ ಇರಲ್ಲ. ಸ್ವಲ್ಪ ಸಾಲ್ಟನ್ನು ಕಡಿಮೆ ಹಾಕೊಂಡು ಆಮೇಲೆ ಬೇಕಾದರೂ ಹಾಕೊಬೋದು. ಯಾಕೆಂದರೆ ಸಾಲ್ಟ್ ಜಾಸ್ತಿ ಆಗ್ಬಿಟ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ನೋಡ್ಕೊಳ್ಳಿ ಇವಾಗ. ಈಗ ಏನಪ್ಪ ಅಂತಂದರೆ ಇವಾಗ ಇನ್ನು 5 ಮಿನಿಟ್ಸ್ ಇವಾಗ ಜಸ್ಟ್ ಫ್ರೈ ಮಾಡೋದಷ್ಟೇ. ಫ್ರೈ ಆದ ತಕ್ಷಣ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಟೋಟಲ್ ಆಗಿ ಇವಾಗ ಎಲ್ಲ ಬಾಣಲಿನಲ್ಲಿ ಮಿಕ್ಸ್ ಆಗಿ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ. ಬೆಂಡೆಕಾಯಿನ ಜಾಸ್ತಿ ಉರಿಬಾರ್ದು, ಉರಿದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ತುಂಬ ಒಂಥರ ಗೊಜ್ಜು ಟೈಪ್ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಆದಷ್ಟು ಒಂದು 90% ನಾವು ಅದನ್ನ ಫ್ರೈ ಮಾಡ್ಕೊಬೇಕು ಅಷ್ಟೇ. ಒಂದು 10% ಸ್ವಲ್ಪ ಬಿಡಬೇಕಾಗಿನೇ ತುಂಬ ಚೆನ್ನಾಗಿರ್ತದೆ. ಇದು ತುಂಬ ಸಿಂಪಲ್ ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರ್ತದೆ ಇದು. ಇದರಲ್ಲಿ ಬರೀ ಚಪಾತಿ ತಿನ್ಬೋದು, ಮತ್ತು ದೋಸೆ ತಿನ್ಬೋದು. ಒಂದು ಸ್ವಲ್ಪ ಗೊಜ್ಜು ಟೈಪ್ ಆಗುತ್ತೆ, ಸ್ವಲ್ಪ ಒಂಚೂರು. ನಿಮ್ಗೇನಾರ ಬೇಕು ಅಂದರೆ ಇದನ್ನು ಇನ್ನೊಂದು ಸ್ಟೈಲ್ನಲ್ಲಿ ಮಾಡ್ಕೊಬೋದು. ಅದನ್ನು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ವಲ್ಪ ಏನಾದರೂ ರೈಸಿಗೆ ಬೇಕು, ಮುದ್ದೆಗೆ ಬೇಕು, ಮತ್ತು ಚಪಾತಿಗೆ ಬೇಕು, ದೋಸೆಗೆ ಬೇಕು ಅಂತಂದರೆ ಇದೇ ಥರ ಮಾಡಿ ಇದಕ್ಕೊಂದು ಚೇಂಜಸ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿರ್ತದೆ, ನಾನು ಹೇಳ್ಕೊಡ್ತೀನಿ ಅದನ್ನು ನಿಮಗೆ. ಇನ್ನೊಂದು 2 ಮಿನಿಟ್ಸ್ ಫ್ರೈ ಆದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸ್ನೇಹಿತರೆ. ಇದನ್ನು ನೋಡ್ತಾ ಇದ್ರೇನೆ ಒಂಥರ ಬಾನೀರು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಟೇಸ್ಟ್ ಆಗಿರುತ್ತೆ ಮತ್ತು ಸ್ಪೈಸಿ ಆಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ನಾನು ನಿಮ್ಗೆ ಇವತ್ತೊಂದು ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತು ನಂದು ಇವತ್ತು ಬರ್ಡೇ ಆಗಿರೋದ್ರಿಂದ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇಲ್ಲ, ವೆಜಿಟೇರಿಯನ್ ಮಾತ್ರ. ಯಾಕೆ ಅಂತಂದರೆ ಇವತ್ತು ಆಷಾಢ ಶುಕ್ರವಾರ, ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ತಾಯಿ ಪೂಜೆ ಆಗುತ್ತೆ. ಅದರಿಂದ ಇವತ್ತು ನಾವು ಏನೂ ನಾನ್ ವೆಜ್ ಮಾಡೋಂಗಿಲ್ಲ.
ನಾಳೆನೂ ಅಷ್ಟೇ. ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ, ಸೋಮವಾರ ಶನಿವಾರ ವಾರದಲ್ಲಿ 2 ದಿನ ನಾನ್ ವೆಜ್ ತಿನ್ನಲ್ಲ. ಅದರಿಂದ ಇವತ್ತು ಒಂದು ನಾನ್ ವೆಜ್ ಒಂದು ಪ್ರೋಗ್ರಾಮ್ನ ನಾವು ಸಂಡೇಗೆ ಚೇಂಜ್ ಮಾಡಿಕೊಟ್ಟಿದ್ದೀವಿ. ಸಂಡೇಗೆ ಸ್ವಲ್ಪ ವೆರೈಟಿ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದನ್ನು ನಿಮಗೆ ಸಂಡೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇವಾಗ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ನಾನು ಇಷ್ಟೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್.